ಕೈಲಾಸ ಪರ್ವತ. ಈ ಕೈಲಾಸ ಪರ್ವತವು ಹಿಂದೂ, ಬೌದ್ಧ, ಜೈನ ಮತ್ತು ಬೋನ್ ಧರ್ಮಗಳ ಅನುಯಾಯಿಗಳ ಪವಿತ್ರ ಸ್ಥಳವಾಗಿದೆ. ಇದು ಮಾನಸ ಸರೋವರ ಮತ್ತು ರಾಕ್ಷಸಲಾಲ್ ಸರೋವರ ಬಳಿ ಇದೆ. ಕೈಲಾಸ ಪರ್ವತವನ್ನು ಶಿವನ ನಿವಾಸ, ಸ್ವರ್ಗ ಮತ್ತು ಪ್ರಪಂಚದ ಪವಿತ್ರ ಕೇಂದ್ರವೆಂದು ಪರಿಗಣಿಸಲಾಗಿದೆ. ಬೌದ್ಧ ಧರ್ಮದಲ್ಲಿ ಹೇಳೋದಾದರೆ ಟಿಬೇಟಿಯನ್ ಬುದ್ಧರು ಕೈಲಾಸವನ್ನು ಬುದ್ಧ ಡೆಚ್ಮಾಕ್ನ ವಾಸಸ್ಥಾನವೆಂದು ನಂಬುತ್ತಾರೆ. ಜೈನ ಧರ್ಮದಲ್ಲಿ ಜೈನರು ಈ ಪವಿತ್ರ ಪರ್ವತವನ್ನು ಮೌಂಟ್ ಅಷ್ಟಪದ ಎಂದು ಕರೆಯುತ್ತಾರೆ ಹಾಗೂ ಜೈನ ನಂಬಿಕೆಗಳ ಸೃಷ್ಟಿಕರ್ತ ರಿಷಭದೇವ್ ಅವರ ಮೋಕ್ಷವನ್ನು ಪಡೆದ ಸ್ಥಳವಾಗಿದೆ ಅಂತ ಹೇಳಿ ನಂಬ್ತಾರೆ. ಇನ್ನು ಟಿಬೇಟ್ನ ಪ್ರಾಥಮಿಕ ಧರ್ಮವಾದ ಬೋನ್ ಧರ್ಮದ ಪ್ರಕಾರ ಕೈಲಾಸ ಪರ್ವತವು ಆಕಾಶ ದೇವತೆ ಸಿಪರ್ಮೆನ್ನ ವಾಸಸ್ಥಾನವಾಗಿದೆ ಅಂತ ಹೇಳಿ ನಂಬ್ತಾರೆ. ಇನ್ನು ಈ ಕೈಲಾಸ ಪರ್ವತದ ವಿಶೇಷತೆ ಬಗ್ಗೆ ಹೇಳೋದಾದರೆ ಕೈಲಾಸ ಪರ್ವತದ ಮೇಲೆ ಇದುವರೆಗೂ ಕೂಡ ಯಾರಿಂದಲೂ ಕೂಡ ಏರಲು ಸಾಧ್ಯವಾಗಿಲ್ಲ. ಈ ಪರ್ವತದ ಮೇಲೆ ಇದುವರೆಗೂ ಯಾರೂ ಏರಿಲ್ಲ. ಅದಲ್ಲದೆ ಇವಾಗ ಚೀನಾ ಸರ್ಕಾರವು ಧಾರ್ಮಿಕ ಕಾರಣಗಳಿಗಾಗಿ ಇದನ್ನು ಹತ್ತುವುದನ್ನು ನಿಷೇಧಿಸಿದೆ. ಹಾಗಾಗಿ ಇದನ್ನು ಏರದ ಶಿಖರ ಅಂತ ಹೇಳಿ ಕರೀತಾರೆ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.